ರೇಣುಕಾಸ್ವಾಮಿ ಕೊಲೆ ಆಗಿ 16 ದಿನ ಕಳೆದಿದೆ. 16 ದಿನದಿಂದಲೂ ಕೂಡ ಮೊಬೈಲ್ಗೋಸ್ಕರ ಸಾಕಷ್ಟು ಹುಡುಕಾಟ ನಡೆಸಿದ್ರು ಪೊಲೀಸರು. ಮೊಬೈಲ್ ಪತ್ತೆ ಆಗಿಲ್ಲ. ಈಗ ನಕಲಿ ಸಿಮ್ ಕಾರ್ಡ್ ಅನ್ನ ಪಡೆದಿದ್ದಾರೆ ಖಾಕಿ. ಡೂಪ್ಲಿಕೇಟ್ ಸಿಮ್ ಕಾರ್ಡ್ ಮೂಲಕ ಬ್ಯಾಕಪ್ ಪಡೆಯೋದಕ್ಕೆ ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ. ಡೂಪ್ಲಿಕೇಟ್ ಸಿಮ್ ಖರೀದಿಸಿ ಡಿವೈಸ್ಗೆ ಹಾಕಿ ಅದರಿಂದ ಬ್ಯಾಕಪ್ ಪಡೆಯೋದಕ್ಕೆ ಪೊಲೀಸರು ತಯಾರಿ ನಡೆಸಿದ್ದಾರೆ. ರೇಣುಕಾಸ್ವಾಮಿ ಬಳಕೆ ಮಾಡ್ತಾ ಇದ್ದಂತಹ ಇಮೇಲ್ ಐಡಿಗೆ ಅದನ್ನ ರವಾನೆ ಮಾಡಲಾಗುತ್ತೆ. ಪವಿತ್ರ ಗೌಡ, ದರ್ಶನ್ ಸೇರಿ ಆರೋಪಿಗಳ ನಂಬರ್ ಇದೆಯಾ ಅದರಲ್ಲಿ, ಅದನ್ನ ಪರಿಶೀಲನೆ ನಡೆಸಲಿದ್ದಾರೆ ಪೊಲೀಸರು. ಯಾವ್ದಾದ್ರೂ ಮೆಸೇಜ್, ವಿಡಿಯೋ ಕಾಲ್ ಲಿಸ್ಟ್ ಇದೆಯಾ, ಬೇರೆ ಯಾವ್ದಾದ್ರೂ ನಕಲಿ ಅಕೌಂಟ್ ಕ್ರಿಯೇಟ್ ಆಗಿದೆಯಾ, ಈ ರೀತಿ ಹಲವು ಆಯಾಮಗಳಲ್ಲಿ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಈ ಪ್ರಕರಣದಲ್ಲಿ ರೇಣುಕಾಸ್ವಾಮಿ ಮೊಬೈಲ್ ಸಿಗಬೇಕಾದದ್ದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿತ್ತು. ಆದ್ರೆ ತುಂಬಾ ಪ್ರಯತ್ನ ಪಟ್ಟ ನಂತರವೂ ಕೂಡ ಆ ಮೊಬೈಲ್ ಪತ್ತೆ ಆಗಿಲ್ಲ. ಹಾಗಾಗಿ ಈಗ ನಕಲಿ ಸಿಮ್ ಪಡೆದಿದ್ದಾರೆ. ಇದ್ರ ಮೂಲಕ ಯಾವ ರೀತಿ ರಿಟ್ರೀವ್ ಮಾಡ್ತಾರಂತೆ? ಖಂಡಿತ ಶ್ವೇತಾ, ರೇಣುಕಾಸ್ವಾಮಿ ಕೊಲೆ ಆದ ನಂತರ ಆರೋಪಿಗಳು ಶವವನ್ನ ತೆಗೆದುಕೊಂಡ್ಬಂದು ಸುಮ್ಮನಹಳ್ಳಿ ಬ್ರಿಡ್ಜ್ ಬಳಿ ಬಿಸಾಕ್ತಾರೆ. ರೇಣುಕಾಸ್ವಾಮಿಯ ಮೊಬೈಲ್ ಅನ್ನ ಸಹ ಅದೇ ರಾಜಕಾಲುವೆಯಲ್ಲಿ ಬಿಸಾಕಿ ಹೋಗಿದ್ರು. ಪೊಲೀಸರು ಕೆಲವು ಬಾರಿ ಹುಡುಕಾಟ ನಡೆಸ್ತಾರೆ, ಮೊಬೈಲ್ಗಾಗಿ ಸಹ ಸಿಗೋದಿಲ್ಲ. ಹೀಗಾಗಿ ಒಂದು ಆಯಾಮದಲ್ಲಿ ತನಿಖೆ ನಡೆಸ್ತಾ ಇರ್ತಕ್ಕಂಥ ಪೊಲೀಸರು ಏನಿದ್ದಾರೆ, ಕೊಲೆಯಾದ ರೇಣುಕಾಸ್ವಾಮಿಯ ಮೊಬೈಲ್ ನಂಬರ್ ಡೂಪ್ಲಿಕೇಟ್ ಸಿಮ್ ಅನ್ನ ತೆಗೆದುಕೊಂಡಿದ್ದಾರೆ. ಪ್ರಕರಣದಲ್ಲಿ ರೇಣುಕಾಸ್ವಾಮಿಯ ಮೊಬೈಲ್ ಏನಿದೆ ಅದು ಪ್ರಮುಖವಾಗುತ್ತೆ. ಅದರಲ್ಲಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಅದರ ಮೆಸೇಜ್ ಆಗಿರ್ಬೋದು, ಇವರೆಲ್ಲ ಏನಾದ್ರು ಥ್ರೆಟ್ನಿಂಗ್ ಮೆಸೇಜ್ ಹಾಕಿದ್ದಾರೆ ಆರೋಪಿಗಳು ಅನ್ನೋದು ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಆ ಡೂಪ್ಲಿಕೇಟ್ ಸಿಮ್ ಅನ್ನ ತೆಗೆದುಕೊಂಡಿರ್ತಕ್ಕಂಥ ಪೊಲೀಸರು ಆ ಡೂಪ್ಲಿಕೇಟ್ ಸಿಮ್ ಅನ್ನ ಒಂದು ಮೊಬೈಲ್ ಡಿವೈಸ್ಗೆ ಹಾಕ್ತಾರೆ. ಆ ಡಿವೈಸ್ಗೆ ಹಾಕಿದ ಬಳಿಕ ಯಾರ್ಯಾರ ಜೊತೆ ಚಾಟ್ ಮಾಡಿದ್ದಾನೆ, ಏನ್ ಮಾಡಿದ್ದಾನೆ, ಮತ್ತೆ ಇಮೇಲ್ ಐಡಿ ಯಾವ್ದಿತ್ತು ಆ ಇಮೇಲ್ ಐಡಿಯನ್ನ ಲಾಗಿನ್ ಮಾಡ್ತಾರೆ. ನಂತರ ಪಾಸ್ವರ್ಡ್ ಗೊತ್ತಿಲ್ಲದ್ರು ಸಹ OTP ಯನ್ನ ಬಳಸಿ ಆಟೋಮೆಟಿಕ್ ಆಗಿ ಓಪನ್ ಆಗೋ ತರ ಮಾಡ್ತಾರೆ. ಮತ್ತೆ ಬಳಿಕ ಜಿಮೇಲ್ ಅಕೌಂಟ್ ಅನ್ನ ಓಪನ್ ಮಾಡಿ ಮೊದಲಿಗೆ ಕಾಂಟ್ಯಾಕ್ಟ್ ಲೀಸ್ಟ್ ಅನ್ನ ಓಪನ್ ಮಾಡ್ತಾರೆ. ಯಾರ್ಯಾರು ಈತನ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು, ರಾಘವೇಂದ್ರ ಇದ್ನ, ದರ್ಶನ್ ಇದ್ರ, ಪವಿತ್ರ ಗೌಡ ಏನೋ ನಂಬರ್ ಇದೆಯಾ ಅನ್ನೋದನ್ನ ಚೆಕ್ ಮಾಡ್ತಾರೆ. ಮತ್ತೆ ಈತ ಬಳಸ್ತಾ ಇದ್ದಂತ ಆಪ್ ವಾಟ್ಸ್ಆಪ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು, ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಮೆಸೇಜ್ ಗಳನ್ನ ಹಾಕ್ತಾ ಇದ್ದ ರೇಣುಕಾಸ್ವಾಮಿ. ಹೀಗಾಗಿ ಆ ಆಪ್ ಗಳ ಬ್ಯಾಕಪ್ ಅನ್ನ ತೆಗೆದುಕೊಂತಾರೆ. ಮತ್ತೆ ಬಹುತೇಕ ಈತ ಚಾಟಿಂಗ್ ಮಾಡಿರೋದ್ರ ಬಗ್ಗೆನೂ ಸಹ ಬ್ಯಾಕಪ್ ಇರುತ್ತೆ. ಇಡೀ ಡಿವೈಸ್ ಅನ್ನ ಬ್ಯಾಕಪ್ ಅನ್ನ ತೆಗೆದುಕೊಂಡು ಒಂದೊಂದು ನಂಬರು, ಯಾವ ನಂಬರು, ಮತ್ತೆ ಗೌತಮ್ ಎಂಬ ಹೆಸರಿನಲ್ಲಿ ಈತ ಚಾಟ್ ಮಾಡ್ತಾ ಇದ್ದ ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ನೂ ಮಾಹಿತಿ ಇರ್ತಕ್ಕಂಥದ್ದು. ಯಾವ್ಯಾವೆಲ್ಲ ಮೆಸೇಜ್ ಹಾಕಿದ್ದಾನೆ, ಯಾವ ತರ ಮೆಸೇಜ್ ಹಾಕಿದ್ದಾನೆ, ಫೋಟೋ ಇದೆಯಾ, ವಿಡಿಯೋ ಇದೆಯಾ, ಇನ್ಸ್ಟಾಗ್ರಾಮ್ ಮೆಸೇಜ್ ಅಲ್ಲಿ ಅಶ್ಲೀಲ ವಿಡಿಯೋ, ಫೋಟೋಗಳನ್ನ ಕಳಿಸ್ತಾ ಇದ್ದನ್ನ ಆರೋಪ ಇರ್ತಕ್ಕಂಥದ್ದು. ಆ ನಂಬರ್ ಅನ್ನ ತೆಗೆದುಕೊಂಡು ಯಾವ ರೀತಿ ಈತ ನಕಲಿ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿದ್ದಾನೆ, ಎಷ್ಟು ಅಕೌಂಟ್ ಗಳಿದಾವೆ ಈತನ ಹೆಸರಲ್ಲಿ, ಯಾವ್ಯಾವ ಆಯಾಮದಲ್ಲಿ, ಎಲ್ಲಾ ಆಯಾಮದಲ್ಲೂ ಸಹ ತನಿಖೆ ಕೈಗೊಂಡಿರ್ತಕ್ಕಂಥ ಪೊಲೀಸರು ಮೊಬೈಲ್ ನಂಬರ್ ನಕಲಿ ಸಿಮ್ ಅನ್ನು ತೆಗೆದುಕೊಂಡು ಎಲ್ಲಾ ಆಂಗಲ್ ನಲ್ಲೂ ಸಹ ತನಿಖೆ ನಡೆಸ್ತಾ ಇದ್ರೆ. ಮತ್ತೆ ಆತ ಯಾರ್ಯಾರಿಗೆಲ್ಲ ಇವ್ರ ಅಲ್ದಲೆ ಪವಿತ್ರ ಗೌಡ ಅಲ್ದಲೆ ಬೇರೆ ಯಾರಿಗೆಲ್ಲ ಮೆಸೇಜ್ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆನೂ ಸಹ ಈಗ ಪರಿಶೀಲನೆ ನಡೆಸೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಥ್ಯಾಂಕ್ ಯು ಕಿರಣ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.